ರಾಜ್ಯದ ಪವರ್ ಹಿಡಿದಿರುವ ಕಾಂಗ್ರೆಸ್ನಲ್ಲೇ ಪವರ್ ಸೆಂಟರ್ಗಳು ಹೆಚ್ಚಾಗಿವೆ ಅನ್ನೋ ಸುದ್ದಿ ಸ್ವತಃ ಕೈ ನಾಯಕರೇ ಹೇಳ್ಕೊಂಡಿದ್ದಾರೆ. ಯಾವುದೇ ನಿರ್ಧಾರ ತೆಗೆದುಕೊಳ್ಬೇಕಾದ್ರೆ ಅತ್ತ ಸಿಎಂ ಇತ್ತ ಡಿಸಿಎಂ ಒಪ್ಪಿಗೆ ಬೇಕು ಅನ್ನೋದು ಜಗಜ್ಜಾಹಿರವಾಗಿದೆ. ಆದರೆ ಸಿಎಂ ಸಿದ್ದರಾಮಯ್ಯ ಡೆಲ್ಲಿಗೆ ಭೇಟಿ ನೀಡಿದ್ದೇ ತಡ ಎಲ್ಲವೂ ಬದಲಾದಂತೆ ಕಾಣಿಸ್ತಿದೆ. ಒಂದೇ ಮೀಟಿಂಗ್ನಲ್ಲಿ ಕಾಂಗ್ರೆಸ್ನ ಸಂಪೂರ್ಣ ಚಿತ್ರಣವೇ ತಿರುಗಿದೆ. ಇನ್ಮೇಲೆ ಕಾಂಗ್ರೆಸ್ನಲ್ಲಿ ನಾನು ಒಬ್ಬನೇ ಬಾಸ್, ನನ್ನ ನಿರ್ಧಾರವೇ ಅಂತಿಮ ಅಂತ ಮೆರೆಯುತ್ತಿರುವ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆಶಿಗೆ ಮತ್ತೆ ಭಾರಿ ಹೊಡೆತ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಅದೇನು ಅಂತ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎಸ್, ಈಗಾಗಲೇ ಸಿದ್ದರಾಮಯ್ಯ ನಾನೇ 5 ವರ್ಷ ಸಿಎಂ ಅಂತ ಹೇಳಿದ್ರು. ಡಿಕೆಶಿ ಫುಲ್ ಸೈಲೆಂಟ್ ಆಗಿದ್ರು. ಅದಾದ ಬಳಿಕ ಮೈಸೂರಿನ ಸಮಾವೇಶದಲ್ಲೂ ಮನೆಗೆ ಹೋದವರ ಹೆಸರು ನಾನೇಕೆ ಹೇಳಲಿ ಅಂತ ನೀಡಿದ್ದ ಹೇಳಿಕೆ ಡಿಕೆಶಿಯನ್ನ ಮತ್ತಷ್ಟು ಕೆರಳಿಸಿತ್ತು. ಅಲ್ಲಿಯೂ ಕೂಡ ಡಿಕೆಶಿ ಅದೇ ಮೌನವನ್ನ ಮುಂದುವರಿಸಿದ್ರು. ಅಲ್ಲಿಗೆ ಆನೆ ನಡೆದಿದ್ದೇ ದಾರಿ ಎನ್ನುವಂತೆ ಸಿದ್ದು ಹೇಳಿದ್ದೇ ಕಾಂಗ್ರೆಸ್ನಲ್ಲಿ ಅಂತಿಮ ಅನ್ನೋದು ಬಹುತೇಕ ಸಾಬೀತಾದಂತೆ ಕಾಣಿಸ್ತಿತ್ತು. ಇದೀಗ ಮತ್ತೆ ಸಿದ್ದರಾಮಯ್ಯ ಡಿಕೆಶಿಗೆ ಮತ್ತೊಂದು ಹೊಡೆತ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಟಗರು ಹೀಗೆ ಪದೇ ಪದೇ ತಮ್ಮ ಅಸ್ತ್ರ ಪ್ರಯೋಗಿಸಿದ್ರು ಬಂಡೆ ಮಾತ್ರ ಕದಲದಂತೆ ನಿಂತಿರೋದು ಹಲವರ ಅನುಮಾನಕ್ಕೆ ಕಾರಣವಾಗಿದೆ. ಕಾಂಗ್ರೆಸ್ ಅಧಿಕಾರದ ಚುಕ್ಕಾಣಿ ಹಿಡಿದು ಅರ್ಧಾವಧಿ ಪೂರ್ಣಗೊಳ್ಳುತ್ತಿರುವ ಕಾರಣ ಸಿಎಂ ಸಿದ್ದರಾಮಯ್ಯ ಸಚಿವರು, ಶಾಸಕರು, ಉಸ್ತುವಾರಿ ಸಚಿವರ ಜೊತೆ ಮೀಟಿಂಗ್ ಏರ್ಪಡಿಸಿದ್ದಾರೆ. ಶಾಸಕರ ಅಸಮಾಧಾನ, ಅಹವಾಲು ಹಾಗೂ 50 ಕೋಟಿ ಅನುದಾನ ಬಿಡುಗಡೆ ಸಂಬಂಧ ಚರ್ಚೆ ನಡೆಸುತ್ತಿದ್ದಾರಂತೆ. ಆದರೆ ಈ ಸಭೆಗೆ ಡಿಸಿಎಂ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿಯನ್ನೇ ಆಹ್ವಾನಿಸಿಲ್ಲ ಅಂತ ಹೇಳಲಾಗ್ತಿದೆ. ಸಿದ್ದು ಉದ್ದೇಶಪೂರ್ವಕವಾಗಿಯೇ ಹೀಗೆ ಮಾಡಿದ್ದಾರೆ ಅನ್ನೋ ಚರ್ಚೆಗಳು ಶುರುವಾಗಿವೆ. ಈ ಹಿಂದೆ ಕಾಂಗ್ರೆಸ್ ಅವಧಿಯಲ್ಲಿ ಈ ರೀತಿಯ ಸಭೆಗಳಿಗೆ ಕೆಪಿಸಿಸಿ ಅಧ್ಯಕ್ಷರ ಉಪಸ್ಥಿತಿ ಇರ್ತಿತ್ತು. ಆದರೆ ಈಗ್ಯಾಕೆ ಇಲ್ಲ ಅಂತ ಹಲವರು ಪ್ರಶ್ನಿಸುತ್ತಿದ್ದಾರೆ. ಆದರೆ ಸಿದ್ದು ಮಾತ್ರ ಕಾಂಗ್ರೆಸ್ನಲ್ಲಿ ಒಂದೇ ಪವರ್ ಸೆಂಟರ್, ಅದು ನಾನೇ ಅಂತ ಈ ಮೂಲಕ ಸಂದೇಶ ರವಾನಿಸಿದ್ದಾರೆ ಅಂತ ವಿಶ್ಲೇಷಿಸಲಾಗ್ತಿದೆ. ಗೃಹ ಸಚಿವ ಪರಮೇಶ್ವರ್ ಏನೋ ಡಿಕೆಶಿಗೆ ಡೆಂಗ್ಯೂ ಬಂದಿತ್ತು, ಅವರ ಆರೋಗ್ಯ ಸರಿ ಇರಲಿಲ್ಲ, ಅವರನ್ನು ಆಹ್ವಾನಿಸಲಾಗಿದೆ ಅಂತ ಹೇಳಿಕೆ ನೀಡಿದ್ದಾರೆ. ಆದರೆ ಬಲ್ಲ ಮೂಲಗಳು ಮಾತ್ರ ಡಿಕೆಶಿಯನ್ನ ಸಭೆಗೆ ಬೇಕಂತಲೇ ಕರೆದಿಲ್ಲ ಅಂತ ತಿಳಿಸಿವೆ. ಡಿಕೆಶಿ ತಮ್ಮ ಆಪ್ತರ ಬಳಿ ಬೇಸರವನ್ನು ಹೊರಹಾಕಿದ್ದಾರಂತೆ. ಈಗ ಒಂದು ರೀತಿಯಲ್ಲಿ ಈ 5 ವರ್ಷದ ಅವಧಿಯಲ್ಲಿ ಮಧ್ಯಕ್ಕೆ ಬಂದಿದೆ. ಹಾಗಾಗಿ ಇದು ಬಹಳ ಮುಖ್ಯ ಆಗ್ತದೆ. ಇನ್ನು 2.5 ವರ್ಷ ಇರುವಂತ ಸಂದರ್ಭದಲ್ಲಿ ಈ ಎಕ್ಸರ್ಸೈಸ್ ಮಾಡಿದ್ರೆ ಮುಂದೆ ನಾವು ಇನ್ನು 2.5 ವರ್ಷದಲ್ಲಿ ಏನೆಲ್ಲ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಕ್ಷೇತ್ರವಾರು ಚರ್ಚೆ ಮಾಡೋದಕ್ಕೆ ಹೋಗ್ತದೆ. ಡಿ ಕೆ ಶಿವಕುಮಾರ್ ಇರ್ತಾರೆ ಸರ್, ಅವರು ಇಲ್ಲ ಇರ್ತಾರೆ. ಅವ್ರಿಗೇನೋ ಆರೋಗ್ಯ ಸರಿ ಇಲ್ಲ ಅಂತ ಹೇಳ್ತಾ ಇದ್ರು. ಡೆಂಗ್ಯೂ ಸ್ವಲ್ಪ ದಿವಸ ಡೆಂಗ್ಯೂ ಆಗಿತ್ತಲ್ಲ, ಅದು ಗೊತ್ತಿಲ್ಲ ನನಗೆ, ಬಟ್ ಅವರು ಇರ್ತಾರೆ ಅಂತ ಅನ್ಕೊಂಡಿದ್ದೆ. ಒಟ್ನಲ್ಲಿ ಸಿದ್ದು ಪ್ರತಿ ಅಸ್ತ್ರಕ್ಕೂ ಡಿಕೆಶಿ ಮೌನವನ್ನೇ ಪ್ರತ್ಯಸ್ತ್ರವನ್ನಾಗಿ ಪ್ರಯೋಗಿಸುತ್ತಿದ್ದಾರೆ. ಆದ್ರೆ ಇದು ಕಾದು ನೋಡುವ ತಂತ್ರವೋ ಅಥವಾ ಸೈಲೆಂಟ್ ಆಗಿದ್ದುಕೊಂಡೇ ದಾಳ ಉರುಳಿಸುವ ಗೇಮ್ ಪ್ಲಾನ್ ಅನ್ನೋದು ಸದ್ಯದ ಕುತೂಹಲ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.